ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೇಲೂರು ತಾಲೂಕಿನಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಅಧಿಕಾರಿಗಳು ಕೂಡಲೇ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಎಂ ಮಮತಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗಿ ನಿಯಂತ್ರಣ ಹಾಗೂ ಮಲೇರಿಯಾ ನಿಯಂತ್ರಣಕ್ಕೆ ಅಧಿಕಾರಿಗಳ ಸಭೆ ಕರೆದು ಸಭೆಯಲ್ಲಿ ಮಾತನಾಡಿದರು. ಈಗಾಗಲೇ ಮಳೆಗಾಲ ಸಮೀಪಿಸ್ತಾ ಇರುವುದರಿಂದ ಹೆಚ್ಚಾಗಿ ಡೆಂಗಿ ಪ್ರಕರಣಗಳು ವ್ಯಾಪಕವಾಗಿ ಕಾಣಿಸುತ್ತಿರುವುದರಿಂದ ತಾಲೂಕಿನಲ್ಲಿ ಸುಮಾರು 10 ಡೆಂಗಿ ಪ್ರಕರಣಗಳು ದಾಖಲಾಗಿದೆ. ಇದರ ಜೊತೆ ಚಿಕನ್ ಗುನ್ಯಾ ಪ್ರಕರಣವೂ ಕೂಡ ದಾಖಲಾಗಿದೆ. ಡೆಂಗಿ ಪ್ರಕರಣಗಳು ಕಂಡುಬಂದ ಹಿನ್ನೆಲೆ ಸುಮಾರು 40 ಪ್ರಕರಣಗಳು ದಾಖಲಾಗಿದ್ದು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಜನಸಾಮಾನ್ಯರು ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದ ಅವರು, ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಕೇವಲ 1 ದಿನ ಮಾತ್ರ ಸ್ವಚ್ಛಗೊಳಿಸಿದರೆ ಸಾಲಲ್ಲ. ಪಟ್ಟಣದ 23 ವಾರ್ಡ್ಗಳಲ್ಲೂ ಕೂಡ ಕಡ್ಡಾಯವಾಗಿ ಕ್ರಿಮಿನಾಶಕವನ್ನು ಸಿಂಪಡಿಸುವ ಮೂಲಕ ಸ್ವಚ್ಛತೆ ಮಾಡಬೇಕು. ಅಲ್ಲದೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕೋಳಿ ಅಂಗಡಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ತ್ಯಾಜ್ಯವನ್ನು ಪುರಸಭೆ ಗಾಡಿಗಳಿಗೆ ಹಾಕುವಂತೆ ಸೂಚಿಸಿದರು. ಅಲ್ಲದೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಗ್ಯಾರೇಜ್ ಹಾಗೂ ಗುಜರಿ ವ್ಯಾಪಾರಿಗಳಿಗೆ ತಿಳುವಳಿಕೆ ನೋಟಿಸ್ ನೀಡಿ ಯಾವುದೇ ವಸ್ತುವನ್ನು ಶೇಖರಣೆ ಮಾಡದಂತೆ ಎಚ್ಚರಿಕೆ ವಹಿಸಬೇಕು. ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರುವುದರಿಂದ ಶುಚಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಇದರ ಜೊತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕುಡಿಯಲು ಬಿಸಿ ನೀರು ಹಾಗೂ ಸೊಳ್ಳೆ ಪರದೆಯನ್ನು ವಿತರಿಸುವಂತೆ ಸೂಚಿಸಿದ್ದು ಅಲ್ಲದೆ 2 ದಿನಗಳಿಗೊಮ್ಮೆ ವಾಟರ್ ಟ್ಯಾಂಕ್ ಸ್ವಚ್ಛಗೊಳಿಸಬೇಕು. ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಬಂದರೆ ನೇರವಾಗಿ ವಾರ್ಡನ್ಗಳ ಮೇಲೆ ನೇರ ಹೊಣೆಗಾರನಾಗಿ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿದರು. ಶಾಲೆಗಳು ಪ್ರಾರಂಭವಾಗಿರುವುದರಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ಜ್ವರ, ಕೆಮ್ಮು ಇನ್ನಿತರ ತೊಂದರೆ ಇದ್ದರೆ ಅದನ್ನು ಪೋಷಕರಿಗೆ ತಿಳಿಸಿ ಶಾಲೆಗಳಿಗೆ ಕಳಿಸದಂತೆ ಎಚ್ಚರಿಕೆ ನೀಡಬೇಕು. ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಪಿಡಿಒಗಳ ಸಹಕಾರ ಪಡೆದು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಗ್ರಾಮದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವಂತೆ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳ ಪಾತ್ರ ಅತಿ ಮುಖ್ಯ. ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಶಿಕ್ಷಕರು ಮನೆ ಮನೆಗೆ ಕರಪತ್ರ ನೀಡುವ ಮೂಲಕ ಜಾಗೃತಿ ಮೂಡಿಸಬೇಕು ಎಂದರು. ಖಾಸಗಿ ಆಂಬ್ಯುಲೆನ್ಸ್ ಚಾಲಕರಿಗೆ ಎಚ್ಚರಿಕೆ. ಆಂಬ್ಯುಲೆನ್ಸ್ ಚಾಲಕರು ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ನಿಗಾ ವಹಿಸಬೇಕು ಹಾಗೂ ಪ್ರತಿ ವಾಹನಗಳಿಗೆ ಎಲ್ಲ ದಾಖಲಾತಿಯನ್ನ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಆರ್ಟಿಒ ಅಧಿಕಾರಿಗಳಿಗೆ ತಿಳಿಸಿ ವಾಹನ ಜಪ್ತಿ ಮಾಡಿಸಲಾಗುತ್ತೆ ಹಾಗೂ ಸಾರ್ವಜನಿಕ ಸ್ಥಳದಲ್ಲಿ ಆಂಬ್ಯುಲೆನ್ಸ್ಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸದಂತೆ ಎಚ್ಚರಿಕೆ ನೀಡಿದ್ದಾರೆ. ಮನೆಗಳಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲಿ ಮಳೆ ನೀರಾಗಿರ್ಬೋದು ಅಥವಾ ನಾವು ನೀರು ಎಲ್ಲಿ ಸಂಗ್ರಹ ಮಾಡ್ಕೋತೀವಿ ಆ ನೀರುಗಳನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಹೆಚ್ಚು ದಿನ ನೀರನ್ನ ಸಂಗ್ರಹ ಮಾಡಿದರೆ ಪದೇ ಪದೇ ಆ ನೀರನ್ನ ಬದಲಾವಣೆ ಮಾಡ್ಕೊತಾ ಹೋದರೆ ಚೇಂಜಸ್ ಮಾಡ್ತಾ ಹೋದರೆ ಆ ಇಡೀ ಸೊಳ್ಳೆ ಏನಿದೆ ಆ ಸೊಳ್ಳೆನ ನಾವು ಅವಾಯ್ಡ್ ಮಾಡ್ಬೋದು. ಹಾಗೆ ನಾವು ಜ್ವರದಿಂದ ಮುಕ್ತರಾಗ್ಬೋದು. ಹಾಗಾಗಿ ಇದು ಎಲ್ಲ ಇಲಾಖೆ ಎಸ್ಪೆಷಲಿ ನಮ್ಮ ಪುರಸಭೆ ಮತ್ತು ನಮ್ಮ ಆದಿಪೇರ್ ಇಲಾಖೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಜನಗಳಿಗೆ ನಾವು ಜಾಗೃತಿ ಮೂಡಿಸಬೇಕಾಗುತ್ತೆ. ಪ್ರತಿದಿನ ನಾವು ಸರ್ವೆ ಮಾಡೋದಕ್ಕಿಂತ ಜನಗಳಿಗೆ ಅವ್ರ ಮನೆಗಳಲ್ಲಿ ಏನು ಮಾಡಬೇಕು, ಹೇಗೆ ಸ್ವಚ್ಛತೆಯಿಂದ ಇರಬೇಕು ಅನ್ನೋ ಜಾಗೃತಿ ಮೂಡಿಸಿದ್ರೆ, ಅವರಲ್ಲಿ ಅರಿವು ಮೂಡಿಸಿದ್ರೆ ಡೆಂಗ್ಯೂ ಪ್ರಕರಣದಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸೋದಕ್ಕೆ ಅವರು ನಮಗೆ ಸಹಕಾರ ಕೊಟ್ಟರೆ ಖಂಡಿತ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ದಯವಿಟ್ಟು ಪುರಸಭೆಯವರು ತಾವುಗಳೆಲ್ಲ ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಪಾಂಪ್ಲೆಟ್ಗಳು ಮಾಡಿಸಿರೋದ್ರಿಂದ ಕರಪತ್ರಗಳನ್ನು ನಿಮ್ಮ ಗಾಡಿಗಳು ಏನು ಹೋಗುತ್ತೆ ಅದ್ರ ಮೂಲಕ ಎಲ್ಲರಿಗೂ ಕೂಡ ಮನೆ ಮನೆಗೆ ಕರಪತ್ರಗಳನ್ನ ಹಂಚುವಂಥ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಪಿಡಿಒಗಳ ಮೂಲಕ ಕೂಡ ಮನೆ ಮನೆಗಳಿಗೆ ಗ್ರಾಮ ಪಂಚಾಯತಿಗಳಲ್ಲಿ ಹಂತದಲ್ಲಿ ಕೂಡ ಹಂಚಿಕೆ ಮಾಡಿದ್ರೆ ನಾವು ಇದನ್ನು ತಡೆ ಹಿಡಿಯೋದಕ್ಕೆ ಸಹಕಾರ ಆಗುತ್ತೆ. ಜೊತೆಗೆ ಮಕ್ಕಳುಗಳಲ್ಲಿ ನಾವು ಈಗಾಗಲೇ ಶಾಲೆ ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದ್ರಿಂದ ಶಿಕ್ಷಣ ಇಲಾಖೆಯವರು ಇದಕ್ಕೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಮಕ್ಕಳಿಗೆ ಎಲ್ಲೂ ಹೆಚ್ಚು ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆಗದೇ ಇರೋ ಥರ ನೀವು ಮುನ್ನೆಚ್ಚರಿಕೆ ವಹಿಸಬೇಕು ಅಂದಿದ ತಕ್ಷಣ ಅನ್ಬೇಕು ಅಂತಂದರೆ ನೀವು ಫಸ್ಟು ಮಕ್ಕಳಿಗೆ ಸಣ್ಣ ಪುಟ್ಟ ಜ್ವರ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಅವ್ರ ಪೇರೆಂಟ್ಸ್ಗಳನ್ನ ಕರೆಸಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಬೇಕಾಗುತ್ತೆ. ಅಥವಾ ನೀವೇ ನೇರವಾಗಿ ಡಾಕ್ಟರ್ಸ್ಗಳಿಗೆ ಮಾಹಿತಿ ಕೊಟ್ಟು ಆ ಮಕ್ಕಳನ್ನ ಟೆಸ್ಟ್ ಮಾಡಿಸಿ ಇದು ಮಾಡಬೇಕು. ಸೊ ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸುಸ್ತು, ತಲೆನೋವು, ಜ್ವರ ಅಂತ ಏನು ಬರುತ್ತೆ ಅದನ್ನು ಇದು ಮಾಡಬಾರ್ದು. ಈ ಥರ ಮಕ್ಕಳು ಬಂದಿರ್ತಾರೆ, ಮಳೆ ಕೂಡ ಪ್ರಾರಂಭ ಆಗಿರೋದ್ರಿಂದ. ಸೊ ಅದನ್ನೆಲ್ಲ ಮಕ್ಕಳ ಮೂಲಕ ಮಕ್ಕಳಿಗೆ ಕೂಡ ಜಾಗೃತಿ ಮೂಡಿಸಿ ಮಕ್ಕಳ ಮೂಲಕ ಪೋಷಕರಿಗೆ ಜಾಗೃತಿ ಉಂಟಾಗೋ ಥರ ತಾವುಗಳೆಲ್ಲ ಮಾಡಬೇಕಾಗುತ್ತೆ. ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಮೀನುಗಾರಿಕೆಯವರು ಅವರು ಎಲ್ಲ ಇದು ಮಾಡ್ತಾರೆ, ನೀರೆಲ್ಲ ಹಾಕ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅಂತಂದರೆ ಅದು ಮಟ್ಟ ಇಲ್ಲ, ಒಂದು ಲೈನ್ ಮೇಲಿಂದ ಕೆಳಗಡೆ ಬರೋ ಥರ ಇಲ್ಲ. ಅಲ್ಲಲ್ಲಿ ಮಧ್ಯೆ ಒಂದು ಕಡೆ ಹಾಕ್ತಿದೆ, ಡೌನ್ ಇದೆ, ಎಲ್ಲಿ ಹಾಕ್ತಿದೆ ಅಲ್ಲಿ ನಿಂತ್ಕೋತಾ ಇದೆ. ಸೊ ಅದಕ್ಕೆ ಪ್ರಾಕ್ಟಿಕಲಿ ಅದು ವರ್ಕ್ ಮಾಡಲೇಬೇಕು, ಅದು ಸರಿ ಮಾಡಲೇಬೇಕು. ಹಾಗಾಗಿ ಇವಾಗ ಮಾದರಿ ಸಮಿತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಮಾಡೋಕ್ಕಾಗಲ್ಲ ಅಂತ ಪುರಸಭೆ ಅಧಿಕಾರಿಗಳು ಹೇಳಿದ್ದಾರೆ. ಅವರು ವಿಸಿಟ್ ಮಾಡಿದಾಗ ನೋಡಿದ್ದೀವಿ. ಈಗ ಸದ್ಯಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಸರಿ ಮಾಡಬೇಕು, ನೀಟಾಗಿ ಹೋಗಬೇಕು ಅಂತ ಹೇಳಿದ್ರೆ ವರ್ಕ್ ಆಗಲೇಬೇಕು, ಕನ್ಸ್ಟ್ರಕ್ಷನ್ ವರ್ಕ್ ಆಗಲೇಬೇಕು. ಮಾಡ್ತೀವಿ ಅಂತ ಹೇಳಿದ್ದಾರೆ. 4th ಆದಮೇಲೆ ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್, ಬಿಆರ್ಸಿ ಶಿವಮರಿಯಪ್ಪ, ಪುರಸಭೆ ಮುಖ್ಯಾಧಿಕಾರಿ ಇಂದು, ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ಬಿಸಿಎಂ ಅಧಿಕಾರಿ ಹಾಜರಿದ್ದರು.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.